ಈ ದಿನದ ವಾಕ್ಯ ಸಂದೇಶಕ್ಕೋಸ್ಕರ ನಾನು ಆರಿಸಿಕೊಂಡಿರ್ತಕ್ಕಂಥ ಭಾಗ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ನಾನು ವಾಕ್ಯ ಸಂದೇಶಗಳನ್ನು ನೀಡುತ್ತಾ ಬಂದಿದ್ದೇನೆ. ನನ್ನ ಪ್ರಿಯ ದೇವಜನರೇ, ಈ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ, ಆತನು 2ನೆಯ ಸಾರಿ ಶಿಷ್ಯರ ಬಳಿಯಲ್ಲಿ ಪ್ರತ್ಯಕ್ಷನಾಗಿ ಆತನು ತಾನೇ ಆ ಶಿಷ್ಯರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬತಕ್ಕಂಥ ವಾಕ್ಯವನ್ನು ನಾವು ಅಲ್ಲಿ ಓದುವಂತವರಾಗಿದ್ದೇವೆ. ಆದ್ದರಿಂದ ಈ ವಾಕ್ಯ ಸಂದೇಶವನ್ನು ನಾವು ಕೇಳುವಾಗ ಅಲ್ಲಿ ಸಮಾಧಾನವಾಗಲಿ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಯಾರಿಗೋಸ್ಕರ ಹೇಳಲಿಕ್ಕೆ ಬಂದಿದ್ದನು ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ತೋಮನಿಗೋಸ್ಕರ. ಆದರೆ ನಾವು ನೋಡ್ತೇವೆ ಮೊದಲನೇದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನು ಪುನರುತ್ಥಾನವಾಗಿ ಎದ್ದು ಬಂದಾಗ ಮೊದಲನೇದಾಗಿ ಆತನು ಶಿಷ್ಯರಿದ್ದಂತಹ ಆ ಒಂದು ಸ್ಥಳದಲ್ಲಿ ಆತನು ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದಂತ ಮಾತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಆ ಸಂದರ್ಭದಲ್ಲಿ ನಾವು ನೋಡುವಾಗ ತೋಮನು ಅಲ್ಲಿ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಅದಾದ ನಂತರ 26ನೇ ವಚನಕ್ಕೆ ನಾವು ಬರುವಾಗ ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಆ ಶಿಷ್ಯರ ನಡುವೆ ನಿಂತು ತೋಮನಿಗೋಸ್ಕರ ಆತನು ಅಲ್ಲಿ ಪ್ರತ್ಯಕ್ಷನಾಗುವುದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ನಮ್ಮ ಪ್ರತಿಯೊಬ್ಬರನ್ನು ಕೂಡ ಆತನು ನೋಡುವಂತವನಾಗಿದ್ದಾನೆ. ಪ್ರತಿಯೊಬ್ಬರನ್ನು ಕೂಡ ನಮ್ಮ ಸಮಸ್ಯೆಗಳ ನಿಮಿತ್ತವಾಗಿ ಆತನು ಧೈರ್ಯವನ್ನ ಕೊಟ್ಟು ನಮಗೆ ಬೇಕಾದಂತಹ ಸಮಾಧಾನವನ್ನು, ಶಾಂತಿಯನ್ನು ಆತನು ನಮಗೆ ಕೊಡಲು ಶಕ್ತನಾಗಿದೆ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ನಾವು ಈ ಲೋಕದಲ್ಲಿ ನೋಡುವಾಗ ಈ ದಿನಮಾನಗಳಲ್ಲಿ ಸಮಾಧಾನ ಹೊಂದಲೊಲ್ಲದೆ ಅಸಮಾಧಾನದಲ್ಲೇ ಈ ಲೋಕವು ನಡೆಯುತ್ತಾ ಇದೆ. ಆದರೆ ದೇವರು ಈ ಲೋಕವನ್ನ ಉಂಟು ಮಾಡಿದಂತಹ ಮೂಲ ಉದ್ದೇಶ, ಈ ಲೋಕದಲ್ಲಿ ಸಕಲ ವಿಧವಾದಂತಹ ಸಮೃದ್ಧಿ ಇರಬೇಕು, ಈ ಲೋಕವು ಸ್ವರ್ಗವಾಗಿ ಪರಿಣಮಿಸಬೇಕು, ಈ ಲೋಕದಲ್ಲಿ ಹುಟ್ಟಿದಂತಹ ಮನುಷ್ಯನು ಸಂತೋಷದಿಂದ ಸಂತೃಷ್ಟಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ತಾನೇ ಈ ಲೋಕವನ್ನ ಸೃಷ್ಟಿ ಮಾಡಿದನು. ಆದರೆ ನಮ್ಮ ಪೂರ್ವಿಕರಾಗಿರ್ತಕ್ಕಂತಹ ಆದಾಮನು ಮಾಡಿದಂತಹ ಅವಿವೇಕದ ಫಲವಾಗಿ ಈ ಲೋಕಕ್ಕೆ ಪಾಪ ಬಂತು ಮತ್ತು ಶಾಪ ಬಂತು ಎಂತಕ್ಕಂಥ ವಿಷಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹೀಗಿರುವಾಗ ದೇವರು ಈ ಲೋಕವನ್ನ ಬಹಳ ಸಮೃದ್ಧಿಯಾಗಿ ಸಂತೃಷ್ಟಿಯಾಗಿ ಉಂಟು ಮಾಡಿದ್ದಾನೆ. ಸಮೃದ್ಧಿಯಾಗಿ ಉಂಟು ಮಾಡಿರುವಂತಹ ಈ ಲೋಕದಲ್ಲಿ ಮನುಷ್ಯನಾದರೂ ಆತನು ಅಸಮಾಧಾನಕ್ಕೆ ತನ್ನನ್ನ ಒಳಪಡಿಸಿಕೊಂಡವನಾಗಿ ಆತನು ಜೀವಿಸ್ತಾ ಇದ್ದಾನೆ. ನಾವು ಈ ದಿನಮಾನಗಳನ್ನು ನೋಡುವಾಗ ಈ ದಿನಮಾನಗಳು ಭಯಂಕರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ದಿನಗಳಾಗಿ ಪರಿಣಮಿಸ್ತಾ ಇರುವಂತ ನೋಡುವಾಗ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ನೋಡ್ರಿ, ಈಗಾಗಲೇ ಆ 2 ದೇಶಗಳ ನಡುವೆ ಯುದ್ಧಗಳು ಪ್ರಾರಂಭವಾಗಿದೆ. ವಾಕ್ಯವು ಹೇಳ್ತದೆ, ಅಲ್ಲಲ್ಲಿ ಯುದ್ಧಗಳು ನಡೀತದೆ ಮತ್ತು ಭೂಕಂಪಗಳಾಗ್ತದೆ, ಬರ ಉಂಟಾಗ್ತದೆ, ಆಕಾಶದಲ್ಲಿ ಉತ್ಪಾತಗಳು ಉಂಟಾಗ್ತವೆ. ಇದೆಲ್ಲವನ್ನು ನೋಡುವಾಗ ಲೋಕದ ಮನುಷ್ಯರೆಲ್ಲರೂ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ಲೋಕಕ್ಕೆ ಏನೋ ಗಂಡಾಂತರ ಬಂದಿದೆ ಎಂಬುದಾಗಿ ಒಬ್ಬೊಬ್ಬರು ಭಯಗ್ರಸ್ತರಾಗಿ ಭಯ ಹಿಡಿದವರಾಗಿ ಜೀವಿಸುವಂತವರಾಗಿದ್ದಾರೆ. ಆದರೆ ನಂಬಿಗಸ್ತರಾಗಿರ್ತಕ್ಕಂಥ ನೀವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನೆಂಬುದನ್ನ ಲೂಕನು ಬರೆದ ಸುವಾರ್ತೆ ನಾವು ಓದ್ತೇವೆ. ಅಲ್ಲಿ ನಾವು ನೋಡುವಾಗ ಕರ್ತನು ತಾನೇ ಸ್ಪಷ್ಟವಾಗಿ ಹೇಳ್ತಾನೆ, ಈ ಎಲ್ಲವೂ ಸಂಭವಿಸುವಾಗ ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡ್ರಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಲೋಕವನ್ನ ಬಾಧಿಸುವಾಗ, ಲೋಕಕ್ಕೆ ಸಂಕಟ ಉಂಟಾಗುವಾಗ, ಯುದ್ಧಗಳು ನಡೆಯುವಾಗ ನಾವು ವಿಚಲಿತರಾಗದೆ ನಾವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತೆಂಬುದಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವಜನರೇ,
ಹೀಗಿರುವಾಗ ಈ ಲೋಕವು ಬೇರೆಯದೇ ಆದ ರೀತಿಯಲ್ಲಿ ಅದು ಸಂಚಾರವನ್ನ ಮಾಡ್ತಾ ಇದೆ. ಅಂದ್ರೆ ಏನು? ಈ ಲೋಕದ ಸಂಗತಿಗಳನ್ನು ನೆಚ್ಚಿಕೊಂಡು ಈ ಲೋಕಕ್ಕೆ ಅಂಟುಕೊಂಡು ಯಾರ್ಯಾರು ಜೀವಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಲೋಕದಲ್ಲಿ ಅಸಮಾಧಾನ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಹೀಗಿರುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ, ಸತ್ಯವೇದವನ್ನ ತಿಳಿದಂತ ನಮಗೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ದೇವರು ತಾನೇ ಸತ್ಯ ಮತ್ತು ಅಸತ್ಯಗಳ ಆ ಒಂದು ಪರಿಜ್ಞಾನವನ್ನ ಕೊಟ್ಟಿದ್ದಾನೆ. ಆ ಸತ್ಯ ಮತ್ತು ಅಸತ್ಯಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಯಾವುದನ್ನ ಹಿಡ್ಕೊಂಡು ಜೀವಿಸಬೇಕು, ಯಾವುದರ ಹಿಂದೆ ನಾವು ಹೋಗಬೇಕೆಂಬತಕ್ಕಂಥ ಸ್ಪಷ್ಟವಾದಂತ ಸಂದೇಶವನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಆದ್ದರಿಂದ ಈ ಲೋಕದಲ್ಲಿ ಜೀವಿಸುವಂತ ಎಲ್ಲರಿಗೂ ಕೂಡ ಅಸಮಾಧಾನವೆಂಬುದದ್ದು ಅದು ಅದು ಸೈತಾನದಿಂದ ಕೊಡಲ್ಪಟ್ಟಂತ ಒಂದು ವರವಾಗಿದೆ. ನೋಡ್ರಿ, ಈ ಲೋಕದಲ್ಲಿ ಮನುಷ್ಯನು ತಾತ್ಕಾಲಿಕವಾದಂತಹ ಸುಖಕ್ಕೋಸ್ಕರ, ತಾತ್ಕಾಲಿಕವಾದಂತಹ ಸಂತೋಷಕ್ಕೋಸ್ಕರ ಆತನು ಹಂಬಲಿಸುತ್ತಾ ಸುದೀರ್ಘವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸಂತೋಷವನ್ನ, ಸಮಾಧಾನವನ್ನ ಹೊಂದಲೊಲ್ಲದೆ ಹೋಗಿದ್ದಾನೆ. ಹಾಗಾದರೆ ಈ ದಿನಮಾನಗಳಲ್ಲಿ ಈ ಲೋಕದಲ್ಲಿ ನಾವು ಈ ಒಂದು ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹ 4 ಅಂಶಗಳನ್ನು ನಾವು ಈ ದಿನ ನಾವು ಸ್ವಲ್ಪ ಹೊತ್ತು ನಾವು ನೋಡುತ್ತಾ ಬರೋಣ. ನಾವು 4 ಅಂಶಗಳು, 4 ವಿಷಯಗಳು ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿ ನಿಂತಿವೆ. ಹಾಗಾದರೆ ಏನು? ಈ 4 ಅಂಶಗಳಿಂದ ಆ ದೇವರು ಕೊಟ್ಟಿರ್ತಕ್ಕಂತಹ ಶಾಶ್ವತವಾದಂತಹ ಸಮಾಧಾನವನ್ನು ಹೊಂದಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ನೋಡ್ರಿ, ದೇವರು ಈ ಲೋಕದಲ್ಲಿ ಉಂಟು ಮಾಡಿರ್ತಕ್ಕಂಥ ಎಲ್ಲಾ ಜೀವರಾಶಿಗಳು, ಎಲ್ಲಾ ಜೀವಿಗಳು, ಎಲ್ಲ ಸರ್ವ ಸೃಷ್ಟಿಯು ಕೂಡ ಅವು ಬೇರೆಯವರಿಗೋಸ್ಕರ ಅವು ಉಂಟು ಮಾಡಲ್ಪಟ್ಟಿವೆ. ಅಂದ್ರೆ ಏನು? ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯರಿಗೋಸ್ಕರ ಅವು ಉಂಟು ಮಾಡಲ್ಪಟ್ಟಿವೆ. ಅವು ತಮಗೋಸ್ಕರ ಯಾವಾಗಲೂ ಜೀವಿಸುವುದಿಲ್ಲ. ಅಂದ್ರೆ ಏನು? ದೇವರು ತಾನೇ ನಮಗೆ ಈ ಲೋಕದಲ್ಲಿ ಎಲ್ಲವನ್ನ, ಸರ್ವವನ್ನ ಆತನು ಕೊಟ್ಟಿದ್ದಾನೆ. ಆ ಸರ್ವವನ್ನ ಪಡಕೊಂಡಿರ್ತಕ್ಕಂಥ ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಸಮೃದ್ಧಿಯಾಗಿ, ಸಂತೃಷ್ಟಿಯಾಗಿ, ಸಮಾಧಾನವಾಗಿ ಜೀವಿಸಬೇಕೆಂಬುದು ದೇವರ ಆಲೋಚನೆ ಆಗಿದೆ. ಒಂದು ವೇಳೆ ನಮಗೆ ಕೊರತೆ ಇರುವಂತದ್ದಾದರೆ ಆ ಕೊರತೆಯನ್ನು ಕೂಡ ಕರ್ತನು ತಾನೇ ನೀಗಿಸ ಶಕ್ತನಾಗಿದ್ದಾನೆ. ಸಮಾಧಾನವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ಈ ಸಮಾಧಾನವನ್ನು ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ಸಮಾಧಾನವನ್ನು ಬಿಟ್ಟು ಹೋಗಿ ಆತನು ಸೃಷ್ಟಿ ಮಾಡಿದಾನೋ ಆ ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ 4 ಅಂಶಗಳು ಯಾವುದೆಂಬುದನ್ನು ನೋಡುವಾಗ ಮೊದಲನೇದಾಗಿ ನೋಡ್ತೇವೆ ನಾವು, ಅದು ಅವಿಧೇಯತೆ ಆಗಿದೆ. ಈ ಲೋಕದಲ್ಲಿ ದೇವರು ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನ ನಾವು ಹೊಂದಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹ ಅಂಶಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಯಾವ್ದಪ್ಪ ಅಂದ್ರೆ ಅದು ಅವಿಧೇಯತೆ ಆಗಿದೆ. ಮನುಷ್ಯನು ಈ ಲೋಕದಲ್ಲಿ ಅವಿಧೇಯತೆಗೆ ಇನ್ನೊಂದು ಹೆಸರಾಗಿ ಜೀವಿಸ್ತಾ ಇದ್ದಾನೆ. ನೋಡ್ರಿ, ದೇವರು ತಾನೇ ಆದಾಮನನ್ನ ಸೃಷ್ಟಿ ಮಾಡಿ ಆತನನ್ನ ಏದೇನ್ ತೋಟದಲ್ಲಿ ಇಟ್ಟನು. ಆ ಏದೇನ್ ತೋಟ ಏನನ್ನ ಸೂಚಿಸ್ತಿತ್ತು ಎಂಬುದಾಗಿ ನೋಡುವಾಗ ಅದು ಸ್ವರ್ಗ ಲೋಕಕ್ಕೆ ಅದು ಸಾದೃಶ್ಯವಾಗಿತ್ತು. ಒಂದು ವೇಳೆ ನಾವು ಈ ಲೋಕವನ್ನು ಬಿಟ್ಟ ನಂತರ ಯಾವ ಸ್ವರ್ಗಕ್ಕೆ ನಾವು ಹೋಗ್ತೇವೋ ಅದೇ ಸ್ವರ್ಗವನ್ನ ದೇವರು ತಾನೇ ಭೂಮಿಯಲ್ಲಿ ಉಂಟು ಮಾಡಿ ಮನುಷ್ಯನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದನು. ನೋಡ್ರಿ, ಅಲ್ಲಿ 4 ದಿಕ್ಕುಗಳಿಂದ ನೀರು ಹರಿತಾ ಇತ್ತು. 4 ದಿಕ್ಕುಗಳಿಂದ ತಂಗಾಳಿ ಬೀಸ್ತಾ ಇತ್ತು. 4 ದಿಕ್ಕುಗಳಲ್ಲಿಯೂ ತರತರದ ಹಣ್ಣಿನ ಮರಗಳಿದ್ದವು. ಅಲ್ಲಿ ಕೊರತೆ ಎನ್ನುವಂಥದ್ದೇ ಇರಲಿಲ್ಲ. ಹೀಗಿರುವಾಗ ನೋಡ್ತೇವೆ ನಾವು, ಆದಿಕಾಂಡಗಳ ಪುಸ್ತಕದಲ್ಲಿ ಓದ್ತೇವೆ ನಾವು, ದೇವರು ಸೃಷ್ಟಿ ಕಾಲದಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನ ಉಂಟು ಮಾಡಿದನು. ಆದರೆ ದೇವರು
ಆದಾಮನೊಬ್ಬನನ್ನೇ ಉಂಟು ಮಾಡಿ ಆತನನ್ನ ಆ ಒಂದು ಏದೇನ್ ತೋಟದಲ್ಲಿ ಬಿಟ್ಟಾಗ ಆತನ ಮುಖದಲ್ಲಿ ಪ್ರಪ್ರಥಮವಾಗಿ ಅಸಮಾಧಾನ ಎದ್ದು ಕಾಣ್ತಾ ಇತ್ತು. ಇದನ್ನ ಗಮನಿಸಿದಂತ ದೇವರು ಏನ್ ಮಾಡ್ತಾನೆ, ಈಗ ಆ ಮೂಲಕವಾಗಿ ಆತನ ಆ ಒಂದು ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಆತನಿಗೆ ತಕ್ಕ ಸಂಗಾತಿಯನ್ನ ಆತನು ಉಂಟು ಮಾಡಿದನು. ಆ ಸಂಗಾತಿಯನ್ನ ಉಂಟು ಮಾಡಿ ಆತನು ಆದಾಮನ ಬಳಿಗೆ ಕರೆದುಕೊಂಡು ಬಂದಾಗ ಆತನು ಹೇಳಿದಂತ ಮಾತೇನು, ಈಗ ಸರಿ ಎಂಬುದಾಗಿ. ಅಂದ್ರೇನು, ಆತನಿಗೆ ಒಂದು ಕೊರತೆ ಇತ್ತು, ಆ ಕೊರತೆ ಅವನಿಗೆ 100ಕ್ಕೆ 100 ನೀಗಬೇಕಾಗಿತ್ತು. ಆ ಕೊರತೆಯನ್ನ ದೇವರು ನೀಗಿಸಿದಾಗ ಆತನಿಗೆ ಸಮಾಧಾನವಾಯಿತು. ಆ ಸಮಾಧಾನವನ್ನ ಹೊಂದಿದಂತ ಆದಾಮನು ಅದೇ ಸಮಾಧಾನದಲ್ಲಿ ಕರ್ತನನ್ನ ಸೇವಿಸಬೇಕಾಗಿತ್ತು. ಆ ಸಮಾಧಾನವನ್ನ ಕೊಟ್ಟಂತಹ ನನ್ನ ದೇವರನ್ನ ಆತನು ಏನ್ ಮಾಡಬೇಕಾಗಿತ್ತು, ವಿಧೇಯತೆಯಿಂದ ಆತನು ಸ್ವೀಕಾರ ಮಾಡಬೇಕಾಗಿತ್ತು, ಅಂಗೀಕಾರ ಮಾಡಬೇಕಾಗಿತ್ತು. ನೋಡ್ರಿ, ಕೊಟ್ಟಂತ ಆ ಸಮಾಧಾನ ಆತನಲ್ಲಿ ಶಾಶ್ವತವಾಗಿ ಉಳಿಕೊಳ್ಳಲಿಲ್ಲ. ದೇವರು ಮನುಷ್ಯನಿಗೆ ಈ ಲೋಕದಲ್ಲಿ ಆತನನ್ನ ಉಂಟು ಮಾಡಿ ಸಮಾಧಾನವನ್ನ ಆತನ ಜೊತೆಗೆ ಕೊಟ್ಟಿದ್ದನು. ಆದರೆ ಮನುಷ್ಯನು ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದನು. ಲೋಕವು ಕೂಡ ಈ ದಿನ ಅದೇ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಲೋಕದ ಎಲ್ಲಾ ಸಂಗತಿಗಳು ಹೇಗೆ ಲೋಕಸ್ಥರನ್ನ ಎಳೆಯುತ್ತಾ ಇದೆಯೋ ಅದೇ ಪ್ರಕಾರವಾಗಿ ನಮ್ಮನ್ನು ಕೂಡ ಎಳೆಯುತ್ತಾ ಇದೆ. ಈ ನಮ್ಮನ್ನು ಕೂಡ ಎಳೆದಾಗ ನಾವೇನ್ ಮಾಡ್ತೀವಿ, ನಾವು ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿರ್ತಕ್ಕಂಥ ನಾವು ಅವಿಧೇಯತೆಗೆ ನಾವು ನಮ್ಮ ಮುಖವನ್ನ ಮಾಡುವಂತವರಾಗಿರ್ತೇವೆ. ಯಾವಾಗ ನಾವು ಅವಿಧೇಯತೆಗೆ ನಾವು ಮುಖವನ್ನು ತಿರುಗಿಸ್ತೇವೋ ಆಗ ದೇವರು ತಮಗೆ ಕೊಟ್ಟಿರ್ತಕ್ಕಂಥ ಆ ಸಮಾಧಾನವು ನಮ್ಮಿಂದ ದೂರವಾಗುವಂತದ್ದಾಗಿದೆ. ಕುಟುಂಬಗಳಲ್ಲಿ ನಾವು ನೋಡುವಾಗ ಅಸಮಾಧಾನ, ಗಂಡ ಹೆಂಡತಿಯರಲ್ಲಿ ಅಸಮಾಧಾನ, ಗಂಡ ಹೆಂಡತಿಯರ ಜೊತೆಗೆ ನಾವು ಅಸಮಾಧಾನ ನೋಡುವಾಗ ಮಕ್ಕಳಲ್ಲಿ ಅಸಮಾಧಾನ, ಹೀಗೆ ಅಸಮಾಧಾನಗಳನ್ನು ನಾವು ನೋಡ್ತಾ ಬರುವಾಗ ಸಭೆಗಳಲ್ಲಿ ಅಸಮಾಧಾನ, ಗುರು ಹಿರಿಯರಲ್ಲಿ ಅಸಮಾಧಾನ, ನಮ್ಮ ಸಂಬಂಧಿಕರಲ್ಲಿ ಅಸಮಾಧಾನ, ಹೀಗೆ ಈ ಅಸಮಾಧಾನ ಒಂದಕ್ಕೊಂದು ಎಳೆಯುತ್ತಾ ಹೋಗುವಂತದ್ದಾಗಿದೆ. ಇದೆಲ್ಲದಕ್ಕೂ ಕಾರಣ ಏನೇ ಅಂತ ಹೇಳುವಾಗ ಅದು ಅವಿಧೇಯತೆಯಾಗಿದೆ. ದೇವರು ಮನುಷ್ಯನಿಂದ ನಿರೀಕ್ಷೆ ಮಾಡುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಎಂಬುದಾಗಿ ಹೇಳುವಾಗ ಅದು ವಿಧೇಯತೆಯಾಗಿದೆ. ವಿಧೇಯತೆಗೆ ಆತನು ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ನಾವು ಸಮುವೇಲನ ಪುಸ್ತಕದಲ್ಲಿ ಓದ್ತೇವೆ. ನಾವು ನೋಡ್ರಿ, ಸೌಲನು ತಾನೇ ಆತನು ಅವಿಧೇಯನಾಗಿ ನಡ್ಕೊಂಡಾಗ ಸಮುವೇಲ ಹೇಳಿದಂತ ಮಾತೇನು, ಸೌಲನೇ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ನಿನ್ನ ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಈ ಅವಿಧೇಯತೆ ಅಂತಕ್ಕಂಥದ್ದು ಮಂತ್ರ ತಂತ್ರ ಮಾಟಗಳಿಗೆ ಇದು ಸಮಾನ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಈ ದಿನಮಾನಗಳಲ್ಲಿ ದೇವರು ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಎಂಬುದಾಗಿ ಹೇಳುವಾಗ ಅದು ಈ ಲೋಕದಲ್ಲಿ ಅವಿಧೇಯತೆಯಾಗಿದೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಸಂದೇಶವನ್ನ ಕೇಳ್ತಾ ಇರ್ತಕ್ಕಂತಹ ನಾವೆಲ್ಲರೂ ಕೂಡ ಒಂದು ಸಾರಿ ನಮ್ಮ ಹೃದಯದಲ್ಲಿ ನಮ್ಮ ಕೈಗಳನ್ನಿಟ್ಟುಕೊಂಡವರಾಗಿ ಈ ಲೋಕದಲ್ಲಿ ನಾವು ಯಾವ ಯಾವ ಕಾರ್ಯಗಳಿಗೆ ನಾವು ದೇವರಿಗೆ ಅವಿಧೇಯರಾಗಿದ್ದೇವೆ, ಆ ಅವಿಧೇಯತೆ ಏನು ಅನ್ನುವುದನ್ನು ನಾವು ಚೆನ್ನಾಗಿ ನಾವು ಗ್ರಹಿಸಿಕೊಂಡವರಾಗಿ ಅದನ್ನ ಬಿಟ್ಟು ಬಿಡುವಾಗ ದೇವರು ತಾನೇ ನಮಗೆ ಕೊಟ್ಟಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಸಮಾಧಾನವನ್ನು ನಾವು ಹೊಂದಲಿಕ್ಕೆ ನಮಗೆ ಸಾಕ್ಷಿ ಆಗುವಂತದ್ದಾಗಿರುವಂತದ್ದಾಗಿದೆ. ಆದ್ದರಿಂದ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಈ ಸಮಾಧಾನ ಹೊಂದಬೇಕಾದ್ರೆ ನಾವು ದೇವರ ಸಮೀಪದಲ್ಲಿ ನಾವು ವಿಧೇಯರಾಗಿ ನಾವು ಕಾಣಿಸಿಕೊಳ್ಳಬೇಕು. ಆದ್ದರಿಂದ ಅವಿಧೇಯತೆ ಅಂತಕ್ಕಂಥ ಅಂಶವನ್ನು ನಾವು ಬಿಟ್ಟು ಬಿಡಬೇಕೆಂಬುದಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಎರಡನೇ ಅಂಶ ಯಾವುದೆಂಬುದಾಗಿ ಹೇಳುವಾಗ ಅದು ಅಪನಂಬಿಕೆಯಾಗಿದೆ. ನಾವು ಈ ಲೋಕದಲ್ಲಿ ಯಾವುದೇ ಕಾರ್ಯವನ್ನ ಮಾಡಿದರೂ ಕೂಡ ನಾವು ನಂಬಿಗಸ್ತ ನಮಗೋಸ್ಕರ ಆತನು ಈ ಲೋಕದಲ್ಲಿ ಒಂದು ಯೋಜನೆಯನ್ನು ಉಂಟು ಮಾಡಿದ್ದಾನೆ. ಆ ಯೋಜನೆಯ ಮೂಲಕವಾಗಿ ಆತನ ಚಿತ್ತದ ಮೂಲಕವಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು.
ಆತನ ಯೋಜನೆಯನ್ನೇ ನಾವು ನೆರವೇರಿಸಲು ನಾವು ಪ್ರಯತ್ನ ಪಡಬೇಕೆಂಬತಕ್ಕಂಥ ಆಲೋಚನೆ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ನಮಗೆ ಸತ್ಯವೇದ ನಮ್ಮನ್ನ ಅದು ತಿಳಿಸುವಂತದ್ದಾಗಿದೆ. ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಭಕ್ತನು ಹೀಗೆ ಬರೆಯುವಂತನಾಗಿದ್ದಾನೆ, ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಹೇರಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ. ನೋಡಿ, ದೇವರು ತಾಯಿ ನಮಗೆ ಸಮಾಧಾನವನ್ನು ಕೊಡ್ತೇನೆಂಬುದಾಗಿ ಸುಮ್ಮನೆ ಹೇಳಿಲ್ಲ, ಅಥವಾ ಆ ಸಮಾಧಾನ ನಮಗೆ ಸಿಗ್ತದೋ ಇಲ್ಲೋ ಅಂತಕ್ಕಂಥ ಅಪನಂಬಿಕೆ ಇರಬಾರದು. ಯಾಕೆಂಬುದನ್ನು ನೋಡ್ರಿ, ದೇವರು ನಮಗೆ ಸಕಲ ವಿಧವಾದ ದಾನಗಳನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು. ದೇವರು ನಮಗೆ ಕೊಡುವಂತ ಎಲ್ಲಾ ವರದಾನಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವರದಾನಗಳಾಗಿವೆ. ಆತನು ನಮಗೆ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು. ಈ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕಾದರೆ ನಾವು ನಮ್ಮ ಹಳೆಯ ಸ್ವಭಾವಗಳನ್ನು ಬಿಡಬೇಕು. ನಮ್ಮ ಹಳೆಯ ಸ್ವಭಾವಗಳನ್ನು ಬಿಡದ ಹೊರತು, ನಮ್ಮಲ್ಲಿರುವಂತಹ ಅಪನಂಬಿಕೆಯನ್ನು ಬಿಡದ ಹೊರತು ನಾವು ದೇವರು ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನ ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ದೇವ ಜನರೇ, ನಾವು ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡುವಂತವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಒಬ್ಬ ಹುಟ್ಟು ಕೂಡದನ್ನು ನೋಡ್ತೇವೆ. ನಾವು ಆತನ ಹೆಸರು ತೀಮಾಯನ ಮಗನಾಗಿರ್ತಕ್ಕಂತಹ ಬಾರ್ತಿಮಯನು. ಆತನು ತೀಮಾಯನ ಮಗನು. ಆ ತೀಮಾಯನ ಮಗನಾಗಿರ್ತಕ್ಕಂಥ ಬಾರ್ತಿಮಯನು ಆತನು ಹುಟ್ಟುಕೂಡನಾಗಿದ್ದಾನೆ. ಆತನು ಹುಟ್ಟುಕೂಡನಾಗಿದ್ದು ಆತನಿಗೆ ಯಾವ ನಿರೀಕ್ಷೆ ಇಲ್ಲ. ಆತನು ಏನ್ ಮಾಡ್ತಾ ಇದ್ದಾನೆ? ರಸ್ತೆಯ ಇಕ್ಕೆಲೆಗಳಲ್ಲಿ ಕುಳಿತುಕೊಂಡು ಆತನು ಭಿಕ್ಷೆ ಬೇಡ್ತಾ ಇದ್ದಾನೆ. ಅಷ್ಟಕ್ಕೂ ಆತನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಆತನು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳ ಯೆರಿಕೋ ಪಟ್ಟಣವಾಗಿದೆ. ಯೆರಿಕೋ ಪಟ್ಟಣ ಅಂದ್ರೆ ಏನು? ಅದು ಪಾಪಿಷ್ಟ ಲೋಕ. ಈ ಪಾಪಿಷ್ಟ ಲೋಕಕ್ಕೆ ಸಾದೃಶ್ಯವಾಗಿರ್ತಕ್ಕಂಥ ಒಂದು ಪ್ರದೇಶವೇ ಯೆರಿಕೋ ಪಟ್ಟಣವಾಗಿದೆ. ತೀಮಾಯನ ಮಗನಾಗಿರ್ತಕ್ಕಂಥ ಬಾರ್ತಿಮಯನು ಆ ಒಂದು ಯೆರಿಕೋ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯೆರಿಕೋ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಆ ಪಾಪಿಷ್ಟ ಪ್ರದೇಶಕ್ಕೆ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆ ಒಂದು ಪ್ರದೇಶಕ್ಕೆ ಬಂದನು. ಯಾಕೆ ಬಂದನೆಂಬುದನ್ನು ನೋಡುವಾಗ ಆತನಿಗೆ ಬಾರ್ತಿಮಯನಿಗೆ ಕಣ್ಣು ಕೊಡುವುದು ಆತನ ಉದ್ದೇಶವಾಗಿತ್ತು. ಬಾರ್ತಿಮಯನನ್ನ ಸಂಧಿಸುವಂತದ್ದು ದೇವರ ಚಿತ್ತವಾಗಿತ್ತು. ಆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಯೆರಿಕೋ ಪಟ್ಟಣಕ್ಕೆ ಬಂದನು. ಯೆರಿಕೋ ಪಟ್ಟಣಕ್ಕೆ ಬಂದಾಗ ನಾವು ನೋಡ್ತೇವೆ, ಈಗಾಗಲೇ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಾರಿ ಯೆರಿಕೋ ಪಟ್ಟಣಕ್ಕೆ ಬಂದಿದ್ದಾನೆ. ನಾವು ಇಲ್ಲಿ ನೋಡುವಾಗ ಈಗ ಬಾರ್ತಿಮಯನು ಇರ್ತಕ್ಕಂಥ ಒಂದು ಸ್ಥಳವನ್ನ ಕರ್ತನಾದ ಯೇಸು ಕ್ರಿಸ್ತನು ಹಾದು ಹೋಗ್ತಾ ಇದ್ದಾನೆ. ಆತನು ಹಾದು ಹೋಗ್ತಾ ಇದ್ದಾನೆ. ಬಾರ್ತಿಮಯನಿಗೆ ಕಣ್ಣುಗಳು ಕಾಣಿಸ್ತಾ ಇಲ್ಲ. ಆತನು ನಡೆದು ಹೋಗ್ತಾ ಇರ್ಬೇಕಾದಾಗ ಜನರ ಗದ್ದಲವನ್ನ ಕೇಳಿದಂತಹ ಬಾರ್ತಿಮಯನಿಗೆ ಈಗ ಅರ್ಥವಾಯಿತು. ಆತನು ಕೇಳ್ತಾನೆ, ಈಗ ಈ ಮಾರ್ಗವಾಗಿ ಏನ್ ನಡೀತಾ ಇದೆ, ಇಲ್ಲಿ ಯಾವ ಕಾರ್ಯಗಳು ನಡೀತಾ ಅಂತ ಹೇಳುವಾಗ ಈ ಮಾರ್ಗವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಹಾದು ಹೋಗ್ತಾ ಇದ್ದಾನೆ ಅಂತಕ್ಕಂಥ ಸುದ್ದಿಯನ್ನು ಆತನು ಕೇಳಿದನು. ಆ ಸುದ್ದಿಯನ್ನ ಕೇಳಿದಂತಹ ಬಾರ್ತಿಮಯ ಆತನ ಹೃದಯ ಮಿಡಿತು. ಆತನ ಹೃದಯ ಈಗ ಏನಾಯ್ತು? ಈಗ ಬಡಿದುಕೊಳ್ಳಲಿಕ್ಕೆ ಪ್ರಾರಂಭ ಆಯ್ತು. ಅಯ್ಯೋ, ಇದೇ ಮಾರ್ಗವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ. ಕರ್ತನಾದಂತ ಯೇಸು ಕ್ರಿಸ್ತನು ಹೋಗ್ತಾ ಇರ್ಬೇಕಾದಾಗ ನಾನು ಆತನನ್ನ ಬೇಡಿಕೊಳ್ಳಬೇಕಂತಕ್ಕಂತ ಆಲೋಚನೆ ಆತನಲ್ಲಿ ಹುಟ್ಟಿತು. ಅಂದ್ರೆ ಏನು? ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿರುವಂತಹ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆತನಿಗೆ ಗೊತ್ತಿದ್ದವು. ಆತನು ಬೇರೆ ಜನರಿಂದ ಕೇಳಿ ತಿಳ್ಕೊಂಡಿದ್ದನು. ಒಂದು ವೇಳೆ ಆತನು ಇಂದಿನ ರಾತ್ರಿ ಯೋಚನೆ ಮಾಡಿರಬಹುದೇನೋ, ಅಯ್ಯೋ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ದಾರಿಯಾಗಿ ಬಂದು ನನಗೆ ಕಣ್ಣುಗಳನ್ನ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಎಂಬುದಾಗಿ ಆತನು ಒಂದು ವೇಳೆ ಆಲೋಚನೆ ಮಾಡಿದ್ದು ಏನೋ ಗೊತ್ತಿಲ್ಲ. ನೋಡ್ರಿ, ಕರ್ತನಾದಂತ ಯೇಸು ಕ್ರಿಸ್ತನೀಗ ಆ ದಾರಿಯಲ್ಲಿ ಬಂದನು.
ಆ ದಾರಿಯಲ್ಲಿ ಬಂದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ಅರಿತಂತಹ ಬಾರ್ತಿಮಯನಿಗೆ ನೋಡ್ತೀರಿ, ಈಗ ಜೋರಾಗಿ ಕೂಗ್ತಾ ಇದ್ದಾನೆ, ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ, ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ಆತನು ಕೂಗಿದಂತಹ ಧ್ವನಿ, ಆತನ ಆರ್ಭಟ, ಆತನು ಗಟ್ಟಿಯಾದಂತ ಧ್ವನಿಯಲ್ಲಿ ಕೂಗ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ದೂರದಲ್ಲಿ ಹೋಗ್ತಾ ಇರ್ಬೇಕಾದಾಗ ಆತನ ಧ್ವನಿ ಇನ್ನೂ ಹೆಚ್ಚಾಗ್ತಾ ಇದೆ. ನೋಡ್ರಿ, ಆತನು ಗಟ್ಟಿಯಾಗಿ ಕೂಗುವಾಗ ಅಲ್ಲಿದ್ದಂತ ಜನರು ಆತನ ಕರೆಸಿ, ಸುಮ್ಮನಿರು, ನೀನ್ ಯಾಕೆ ಗಟ್ಟಿಯಾಗಿ ಕೂಗ್ತಾ ಇದೀಯಾ? ಕರ್ತನಾದ ಯೇಸು ಕ್ರಿಸ್ತನಿಗೆ ನೀನ್ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನೀನು ಹುಟ್ಟು ಕೊಡೋದಲ್ಲವೋ, ನಿನಗೇನು ಕಾಣಿಸ್ತದೆ, ನಿನಗೇನು ಗೊತ್ತಾಗ್ತದೆ, ಅಲ್ಲೇ ಕೂತ್ಕೋ. ಅವರು ಆತನನ್ನು ಗದರಿಸ್ತಾ ಇದ್ದಾರೆ. ಆದರೆ ಆತನ ಗದರಿಕೆಗೆ ಆತನು ಕಿವಿಗೊಡಲಿಲ್ಲ. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ನೋಡುವಾಗ ಎರಿಕೋ ಪಟ್ಟಣಕ್ಕೆ ಸಾದೃಶ್ಯವಾಗಿರ್ತಕ್ಕಂಥ ಈ ಪಾಪಿಷ್ಟ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಜೀವಿಸ್ತಾ ಇರ್ತಕ್ಕಂಥ ಈ ಲೋಕದಲ್ಲಿ ನಮಗೆ ಬರುವಂತ ಕಷ್ಟಗಳು, ಸಂಕಟಗಳು, ದುಃಖಗಳು, ಚಿಂತೆಗಳು, ಭಾರಗಳು, ಸಮಸ್ಯೆಗಳು, ಇವೆಲ್ಲವೂ ಕೂಡ ನಮ್ಮನ್ನ ಹಾದು ಹೋಗುವಾಗ ನಾವು ಗಟ್ಟಿಯಾದಂತ ಧ್ವನಿಯಲ್ಲಿ ನಾವು ಕೂಗಬೇಕು. ಗಟ್ಟಿಯಾದಂತ ಧ್ವನಿಯಲ್ಲಿ ನಾವು ಕೂಗಬೇಕೆಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ನಾವು ಎಡಬಿಡದೆ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಬೇಕೆಂಬತಕ್ಕಂಥದ್ದು ಇದರ ಸಾರಾಂಶವಾಗಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಸೈತಾನನು ನಾವು ಸಭೆಗೆ ಹೋಗುವಾಗ ಭಯ ಪಡೋದಿಲ್ಲ. ನಾವು ಸಭೆಗೆ ಹೋಗಿ ನಾವು ಅನೇಕ ದೇವರ ಕಾರ್ಯಗಳನ್ನು ಮಾಡುವಾಗ ಆತನು ಭಯ ಪಡೋದಿಲ್ಲ. ಕೀರ್ತನೆಗಳನ್ನು ಆಡುವಾಗ ಆತನು ಭಯ ಪಡೋದಿಲ್ಲ. ಸತ್ಯವೇದವನ್ನು ಓದುವಾಗ ಆತನು ಭಯ ಪಡೋದಿಲ್ಲ. ಆತನು ಸೈತಾನನು ಭಯ ಪಡುವುದು ಯಾವಾಗ ಅಂತ ಹೇಳುವಾಗ, ನಾವು ಯಾವಾಗ ಮೊಣಕಾಲೂರ್ತೇವೋ, ಮೊಣಕಾಲೂರುವಾಗ, ನಾವು ಕಣ್ಣೀರು ಸುರಿಸುವಾಗ ಸೈತಾನನಿಗೆ ಭಯ ಹಿಡಿಯುವಂತದ್ದಾಗಿದೆ ಪ್ರಿಯರೇ. ನನ್ನ ಪ್ರಿಯ ದೇವಜನರೇ, ಬಹುಶಃ ಬಾರ್ತಿಮಯನಿಗೆ ಅಷ್ಟು ವರ್ಷಗಳ ಕಾಲ ತನ್ನ ಹೃದಯದಲ್ಲಿ ಇದ್ದಂತಹ ಕಠಿಣವಾಗಿರ್ತಕ್ಕಂತಹ ಆ ಮನಸ್ಸು ಈಗ ಕರಗಲಾಗ್ತಿದೆ, ಅದು ನೀರಾಗ್ತಾ ಇದೆ. ಆತನು ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ, ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ನಮಗೆ ಬರುವಂತಹ ಕಷ್ಟಗಳ ನಿಮಿತ್ತವಾಗಿ, ನಮಗೆ ಬರುವಂತಹ ಸಮಸ್ಯೆಗಳ ನಿಮಿತ್ತವಾಗಿ, ಕುಟುಂಬಗಳ ನಿಮಿತ್ತವಾಗಿ ಈ ದಿನಗಳಲ್ಲಿ ನಾವು ಗಟ್ಟಿಯಾಗಿ ಕರ್ತನನ್ನ ಕೂಗಬೇಕು. ಮಾತ್ರವಲ್ಲದೆ ನಾವು ಹೃದಯದಲ್ಲಿರ್ತಕ್ಕಂಥ ನಮ್ಮ ಕಣ್ಣೀರನ್ನ, ನಾವು ಹೃದಯತಕ್ಕಂಥ ವೇದನೆಯನ್ನ ಕಣ್ಣೀರಿನ ಮೂಲಕವಾಗಿ ಹೊರಗಡೆ ತರಬೇಕು. ಒಂದು ಸಾರಿ ಯೋಚನೆ ಮಾಡೋಣ, ಎಷ್ಟು ದಿನಗಳು ನಾವು ಕರ್ತನ ಬಳಿಯಲ್ಲಿ ನಾವು ಮೊಣಕಾಲೂರಿ ನಮ್ಮ ಹೃದಯವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಕಣ್ಣೀರಿನಿಂದ ನಾವು ಪ್ರಾರ್ಥನೆ ಮಾಡಿದೀವಿ. ನಮ್ಮನ್ನೇ ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡ್ತೇವೆ, ಆದರೆ ನಾವು ಕಣ್ಣೀರಿನ ಪ್ರಾರ್ಥನೆ ಮಾಡೋದಿಲ್ಲ. ಕಣ್ಣೀರಿನ ಮೊರೆಗಳಿಗೆ ದೇವರು ಸಕಾಲದಲ್ಲಿ, ತಕ್ಕ ಕಾಲದಲ್ಲಿ ಉತ್ತರ ಕೊಡುವಂತವನಾಗಿದ್ದಾನೆ. ಪ್ರಿಯ ದೇವಜನರೇ, ಅಲ್ಲದ ಕಾರ್ಯಗಳಿಗೆ ನಾವು ಈ ದಿನ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ನಾವು ಆ ಅಲ್ಲದ ಕಾರ್ಯಗಳಿಗೆ ನಾವು ತೊಡಗಿಸ್ಕೊಳ್ತಾ ಇರೋದ್ರಿಂದ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನು ಹೊಂದಲಿಕ್ಕೆ ನಮ್ಗೆ ಸಾಧ್ಯವಾಗ್ತಿಲ್ಲ ಪ್ರಿಯರೇ. ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಹಿಂಗಿರ್ಬೇಕು, ಹಂಗಿರ್ಬೇಕು. ಇವತ್ತಿನ ಬೋಧನೆಗಳು ಕೂಡ ಹಂಗೆ ಇದೆ. ನನ್ನ ಪ್ರಿಯ ದೇವಜನರೇ, ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ನೀನು ಹೀಗೇ ಮಾಡ್ಬೇಕು ಅಂತಿದೆ, ಅದನ್ನ ನಾವು ಮಾಡ್ತಾ ಇದ್ದೀವ. ಯೋಹಾನನು ಹೇಳ್ತಾನೆ, ಯೋಹಾನನ ಬಳಿಗೆ ಬಂದ್ರು, ನಾವು ದೇವರ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅಂತ ಕೇಳಿದ್ರು. ಆತ ಹೇಳಿದಂತ ಮಾತು, 2 ಅಂಗಿ ಉಳ್ಳವನು ಒಂದನ್ನ ಇನ್ನೊಬ್ಬನಿಗೆ ಕೊಡ್ಲಿ, ಸಂಪತ್ತು ಉಳ್ಳವನು ಆ ಸಂಪತ್ತನ್ನ ಇನ್ನೊಬ್ಬರಿಗೆ ದಾನ ಮಾಡ್ಲಿ. ಇದು ದೇವರ ರಾಜ್ಯಕ್ಕೆ ನಾವು ಹತ್ತಿರವಾಗುವಂತ ಕಾರ್ಯಗಳು. ಬದಲಿಗೆ ನಾವು ಇದೇನೇನ್ ಮಾಡ್ತಿದ್ದೇವೆ, ನಾವು ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಆ ಹಬ್ಬ ಮಾಡಬಾರ್ದು, ಈ ಹಬ್ಬ ಮಾಡಬಾರ್ದು, ಹಿಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು. ನಾವು ಬೋಧನೆಗಳನ್ನ ಮಾಡ್ತಿದ್ದೇವೆ ಪ್ರೇರೆ. ಬೋಧನೆಗಳನ್ನ ಮಾಡ್ತಾ ಇರ್ತಕ್ಕಂಥ ನಾವೆಷ್ಟರ ಮಟ್ಟಿಗೆ ನಾವು ದೇವ್ರ ಮುಂದೆ ಇದ್ದೇವೆ ಅಂತಕ್ಕಂಥದನ್ನ
ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಈ ದಿನಗಳಲ್ಲಿ ಬೋಧನೆ ಮಾಡುವಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಕಾರ್ಯವಾಗಿದೆ. ಆ ಸುಲಭವಾಗಿರ್ತಕ್ಕಂಥ ಕಾರ್ಯವನ್ನ ನಾವು ನಮ್ಮ ಬೋಧನೆಗಳನ್ನ ಬೇರೆಯವ್ರನ್ನ ಅಂಗಿಸೋದಕ್ಕೋಸ್ಕರ, ಬೇರೆಯವರಿಗೆ ನಾವು ರೇಖಿಸೋದಕ್ಕೋಸ್ಕರ ನಾವು ಉಪಯೋಗಿಸಿಕೊಳ್ಳುವಾಗ ಅದು ಪ್ರಯೋಜನಕ್ಕೆ ಬರದೇ ಇರ್ತಕ್ಕಂಥ ಬೋಧನೆ ಆಗಿರುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಒಂದು ಸಾರಿ ನಾವು ಯೋಚನೆ ಮಾಡೋಣ. ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಕುಳಿತು ನಾವು ಎಷ್ಟು ಸಾರಿ ನಾವು ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದೀವಿ. ನನ್ನ ಕುಟುಂಬಕ್ಕೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನಗೋಸ್ಕರ, ನಮ್ಮ ಎಲ್ಲಾ ರಕ್ತ ಸಂಬಂಧಿಗಳಿಗೋಸ್ಕರ ಎಷ್ಟು ಸಾರಿ ನಾವು ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮನ್ನ ನಾವು ಪರೀಕ್ಷೆಯನ್ನ ಮಾಡಿಕೊಳ್ಳೋಣ ಪ್ರಿಯರೇ. ಹಾಗಾಗಿ ನಾವು ನೋಡ್ತೇವೆ, ನಾವು ಬಾರ್ತಿಮಯನು ತನ್ನ ಹೃದಯದಲ್ಲಿ ಮಡುಗಟ್ಟಿದಂತಹ ಆ ದುಃಖವನ್ನ ದೇವರ ಮುಂದೆ ಆತನು ತೋಡಿಕೊಂಡನು. ಜನರು ಅದನ್ನು ಗದರಿಸ್ತಾ ಇದ್ದಾರೆ ನನ್ನ ಪ್ರಿಯ ದೇವ ಜನರೇ. ಆದ್ರೆ ಆತನು ಭಯ ಪಡ್ತಾ ಇಲ್ಲ. ಆತನು ಅವರ ಒಂದು ಕೂಗಿಗೆ ಅವರ ಕೂಗಿಗೆ ಆತನು ಕಿವಿ ಕೊಡ್ತಾ ಇಲ್ಲ. ಆತನ ಉದ್ದೇಶ ಒಂದೇ ಇದೆ. ಆ ಉದ್ದೇಶ ಏನು? ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸಿ ಎಂಬುದಾಗಿ ಆತನು ಗಟ್ಟಿಯಾದಂತ ಧ್ವನಿಯಲ್ಲಿ ಕೂಗ್ತಾ ಇದ್ದಾನೆ ಪ್ರಿಯರೇ. ನನ್ನ ಪ್ರಿಯ ದೇವಜನರೇ, ಬಾರ್ತಿಮಯನಲ್ಲಿ ಸಂತೋಷವಿತ್ತು, ಸಮಾಧಾನವಿತ್ತು, ದುಃಖವಿತ್ತು, ಕತ್ತಲೆ ಇತ್ತು, ನಿರೀಕ್ಷೆ ಇರಲಿಲ್ಲ. ಆತನ ಜೀವಿತಕ್ಕೆ ಒಂದು ಅರ್ಥವೇ ಇರಲಿಲ್ಲ. ಹೀಗಿರುವಾಗ ಆತನು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಗಟ್ಟಿಯಾದಂತ ಧ್ವನಿಯಲ್ಲಿ ಕೂಗಿದಾಗ, ಆತನ ಪಾದಗಳನ್ನು ಹಿಡಿಯುವಾಗ, ಆತನ ಕಣ್ಣೀರನ್ನ ನೋಡಿದಂತ ದೇವರು ಆತನನ್ನ ಕರೆ ಕಳುಹಿಸಿ ಆತನಿಗೆ ಕಣ್ಣುಗಳನ್ನು ಕೊಡುವಾಗ, ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನನ್ನ ಕರೆದನು ಎಂಬುದಾಗಿ ಗೊತ್ತಾಯ್ತೋ, ಆತನ ಏನ್ ಮಾಡ್ತಾನೆ, ಈಗ ತನ್ನ ಮೇಲೊದಿಕೆಯನ್ನ ಆತನು ಬೀಸಾಡು ಬಿಟ್ಟನು ಪ್ರಿಯರೇ. ನನ್ನ ಪ್ರಿಯ ದೇವ ಜನರೇ, ಆತನ ಶಬ್ದಕ್ಕೆ ಕಿವಿಗೊಟ್ಟನು. ಆ ಶಬ್ದವನ್ನ ಕೇಳಿದಂತ ಬಾರ್ತಿಮಯನು ತನ್ನಲ್ಲಿರ್ತಕ್ಕಂಥ ಅಂಗಿಯನ್ನು, ಆತನ ಹಳೆಯ ಅಂಗಿಯನ್ನು ತೆಗೆದು ಬಿಸಾಕ್ದವನು. ನನ್ನ ಪ್ರಿಯ ದೇವ ಜನರೇ, ನಮ್ಮಲ್ಲೂ ಕೂಡ ಪಾಪಿಷ್ಟ ಲೋಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಪಾಪಿಷ್ಟ ಲೋಕದ ಅನೇಕ ಸಂಗತಿಗಳು ನಮ್ಮಲ್ಲಿದೆ. ಆ ಸಂಗತಿಗಳನ್ನು ನಾವು ಬಿಟ್ಟು ಬಿಡಬೇಕು ನನ್ನ ಪ್ರಿಯರೇ. ಪಾಪಿಷ್ಟ ಪ್ರದೇಶಕ್ಕೆ ಹೋಗಿ ಪಾಪಿಷ್ಟ ಕಾರ್ಯವನ್ನ ಮಾಡದೆ ಬರುವಂತದ್ದು ಬಹಳ ಕಠಿಣವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಮತ್ತೊಮ್ಮೆ ಹೇಳ್ತೇನೆ, ಪಾಪಿಷ್ಟ ಪ್ರದೇಶಕ್ಕೆ ಹೋಗಿ ಪಾಪಿಷ್ಟ ಕಾರ್ಯವನ್ನ ಮಾಡದೆ ಬರದೇ ಇರ್ತಕ್ಕಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥ ವಿಷಯವಾಗಿದೆ. ಹೀಗಿರುವಾಗ ಆ ಪಾಪಿಷ್ಟ ಕಾರ್ಯವನ್ನ ನಾವು ಮಾಡದೆ ಹೋಗುವಾಗ ಕರ್ತನು ತಾನೇ ಸಂತೋಷವುಳ್ಳವನಾಗಿ ನಮ್ಮನ್ನ ಆತನು ಸಂತೋಷದ ಸ್ವೀಕಾರ ಮಾಡುವಂತವನಾಗಿದ್ದಾರೆ. ನನ್ನ ಪ್ರಿಯ ದೇವ ಜನರೇ, ಕತ್ತಲೆ ಇರ್ತಕ್ಕಂಥ ಪಾಪ ಆತನಿಗೆ ಕಣ್ಣು ಕಾಣ್ತಾ ಇಲ್ಲ. ಆತನಿಗೆ ಯಾವುದೇ ರೀತಿಯಲ್ಲೂ ಆತನಿಗೆ ಬೆಳಕು ಕಾಣ್ತಾ ಇಲ್ಲ. ಆತನಲ್ಲಿ ಇರ್ತಕ್ಕಂಥ ಅನೇಕ ಆ ಒಂದು ಇಲ್ಲದ ಗುಣಗಳನ್ನು ನೋಡುವಾಗ ಆತನಿಗೆ ಈಗ ಒಂದು ನಿರೀಕ್ಷೆ ಬಂತು. ಕರ್ತನಾದ ಯೇಸು ಕ್ರಿಸ್ತನು ತಾನೇ ನನಗೆ ಕಣ್ಣುಗಳನ್ನು ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಉಳ್ಳವನಾಗಿ ಆತ ಏನ್ ಮಾಡ್ತಾನೆ, ಆತನ ವಸ್ತ್ರಗಳನ್ನ ತೆಗೆದಿಟ್ಟು ಆತ ಏನ್ ಮಾಡ್ತಾನೆ, ಈಗ ಕರ್ತನ ಪಾದಗಳ ಸನ್ನಿಧಿಗೆ ಬಂದನು. ದೇವರು ತಾನೇ ಹೇಳಿದಂತ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ನಮ್ಮಲ್ಲೂ ಕೂಡ ಈ ದಿನಗಳಲ್ಲಿ ಅನೇಕ ಪಾಪಿಷ್ಟ ಕಾರ್ಯಗಳಿವೆ. ಆ ಎಲ್ಲಾ ಪಾಪಿಷ್ಟ ಕಾರ್ಯ ನಾವು ತೆಗೆದಿಟ್ಟು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಬಂದು ನಾವು ಕಣ್ಣೀರನ್ನು ಸುರಿಸದ ಹೊರತು ನಾವು ದೇವರು ಕೊಟ್ಟಿರ್ತಕ್ಕಂತಹ ಸಮಾಧಾನ ಹೊಂದಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ಹೊಂದಲಿಕ್ಕೆ ನಾವು ಅಡ್ಡಿಯಾಗಿರ್ತಕ್ಕಂತಹ ಎರಡನೇ ವಿಷಯ ಏನಪ್ಪ ಅಂದ್ರೆ ಅಪನಂಬಿಕೆ ಆಗಿದೆ. ಹಾಗಾಗಿ ಈ ಅಪನಂಬಿಕೆಯನ್ನು ಬಿಟ್ಟು ನಾವು ಜೀವಿಸುವಾಗ ಹೇಗೆ ಬಾರ್ತಿಮಯನು ಹೊಸ ಜೀವಿತವನ್ನು ಹೊಂದಿದನು ನೋಡಿ. ಅವನಿಗೆ ಈ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಈಗ ಆತನಿಗೆ ಎರಡು ಕಣ್ಣುಗಳು ಕಾಣ್ತಾ ಇದೆ. ವ್ಯತ್ಯಾಸವನ್ನು ನೋಡಿ. ಕೆಲವೇ ನಿಮಿಷಗಳ ಹಿಂದೆ ಆತನು ಕುರುಡನಾಗಿದ್ದನು. ಆತನಿಗೆ ಕತ್ತಲೆ ಇತ್ತು, ಯಾವ ನಿರೀಕ್ಷೆ ಇರಲಿಲ್ಲ. ಈಗ ನೋಡ್ರಿ, ಒಂದೇ ಕ್ಷಣದಲ್ಲಿ ಆತನ ಜೀವಿತ ಮಾರ್ಪಾಡಾಯ್ತು.
ಒಂದೇ ಕ್ಷಣದಲ್ಲಿ ಆತನ ಜೀವಿತಕ್ಕೆ ಒಂದು ಅರ್ಥ ಬಂತು. ಆ ಅರ್ಥವನ್ನು ನೋಡುವಾಗ ಆತನಿಗೆ ಸಂತೋಷ ಉಂಟಾಯಿತು. ನನ್ನ ಪ್ರಿಯರೇ, ನಮ್ಮಲ್ಲೂ ಕೂಡ ಅಂತ ಒಂದು ಪರಿವರ್ತನೆ ಆಗ್ಬೇಕು. ಒಂದು ಕಂಬಳಿ ಹುಳ ಇದೆ. ಆ ಕಂಬಳಿ ಹುಳ ಅದು ಕಪ್ಪುಗಿದೆ, ಅದಕ್ಕೆ ಅನೇಕ ರೀತಿಯಲ್ಲಿ ರೋಮಗಳಿವೆ. ಅದನ್ನು ನೋಡಿದಂತ ಯಾರು ಕೂಡ ಅದನ್ನು ಇಷ್ಟಪಡ್ತಾ ಇಲ್ಲ. ಆ ಕಂಬಳಿ ಹುಳಕ್ಕೆ ಏನಾಯ್ತು? ಈಗ ದುಃಖ ಉಂಟಾಯ್ತು. ಅಯ್ಯೋ, ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ದೇವರು ನನ್ನನ್ನ ಏನ್ ಮಾಡಿದ್ದಾನೆ? ಇಂಥ ಒಂದು ಕುರೂಪಿಯಾಗಿ ಉಂಟು ಮಾಡಿಬಿಟ್ಟಿದ್ದಾನೆ. ಇಂಥ ಕುರೂಪಿಯ ಒಂದು ರೂಪವನ್ನು ಕೊಟ್ಟಿದ್ದಾನೆ. ಹೀಗಿರುವಾಗ ನಾನು ಹೇಗೆ ಸಂತೋಷ ಪಡಲಿ, ಹೇಗೆ ನಾನು ಉಲ್ಲಾಸದಿಂದ ಎಂಬುದಾಗಿ ಅದು ದುಃಖ ಪಡುವಂತದ್ದಾಗಿತ್ತು. ಅದು ದುಃಖ ಪಡ್ತಾ ಏನ್ ಮಾಡ್ತಾ ಅದೇನ್ ಮಾಡ್ತೀಗ? ನಾನು ಈ ಲೋಕದಲ್ಲಿ ಇರ್ಲಿಕ್ಕೆ ನಾನು ಯಾವುದೇ ರೀತಿಯ ಪ್ರಯೋಜನ ಅಂತ ಏನ್ ಮಾಡ್ತೀಗ? ಅದು ತನ್ನಷ್ಟಕ್ಕೆ ತಾನೇ ಒಂದು ಗೂಡನ್ನ ಕಟ್ಕೊಂತು. ಆ ಗೂಡನ್ನ ಕಟ್ಕೊಂಡು ಅದೇನ್ ಮಾಡ್ತೀಗ? ಗೂಡೊಳಗಡೆ ಅದು ಬಂದಿಯಾಗಿತ್ತು. ಅದು 30 ದಿನಗಳ ಕಾಲ ಆ ಗೂಡಲ್ಲಿ ಪ್ರಿಯರೇ. ನಂತರ 30 ದಿನಗಳಾದ್ಮೇಲೆ ನೋಡ್ತೀವಿ ನಾವು ಆ ಒಂದು ಗೂಡಿನೊಳಗಿಂದ ಸುಂದರವಾಗಿರ್ತಕ್ಕಂಥ ಒಂದು ಚಿಟ್ಟೆ ಹೊರ ಬಂತು. ಆ ಚಿಟ್ಟೆ ಬಹಳ ಸುಂದರವಾಗಿತ್ತು. ಯಾವ ಒಂದು ಆ ಆ ಕಂಬಳಿ ಹುಳವನ್ನ ನೋಡಿ ಎಲ್ಲರೂ ಅಸಹ್ಯ ಪಡ್ತಾ ಇದ್ರು, ಯಾವ ಕಂಬಳಿ ಹುಳವನ್ನು ನೋಡಿ ಅದನ್ನ ಸಾಯಿಸ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ರು, ಅದೇ ಕಂಬಳಿ ಹುಳ ಏನೈತಿಗ ಅದು ಚಿಟ್ಟೆಯಾಗಿ ಮಾರ್ಪಡ್ತು. ಚಿಟ್ಟೆಯಾಗಿ ಮಾರ್ಪಟ್ಟು ಅದೇನ್ ಮಾಡ್ತದೆ? ಈಗ ಆ ಒಂದು ಹೂವಿನಿಂದ ಈ ಒಂದು ಹೂವಿಗೆ ಒಂದು ಕುಳಿತುಕೊಳ್ಳುವಾಗ ಅದನ್ನು ನೋಡಿದಂತ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅದನ್ನು ನೋಡಿ ಇನ್ನು ಅದನ್ನ ಹತ್ತಿರಕ್ಕೆ ನೋಡ್ಬೇಕು, ಅದನ್ನ ಹಿಡ್ಕೊಳ್ಬೇಕು, ಅದನ್ನ ನಾನು ಅನುಭವಿಸ್ಬೇಕು ಅಂತಕ್ಕಂಥ ಸಂತೋಷ ಎಲ್ಲರಲ್ಲೂ ಉಂಟಾಗ್ತಿದೆ ಪ್ರಿಯರೇ. ಇದನ್ನೇ ನಾವು ಪರಿವರ್ತನೆ ಎಂಬುದಾಗಿ ನಾವು ಕರಿತೇವೆ ಪ್ರಿಯರೇ. ನನ್ನ ಪ್ರಿಯ ದೇವಜನರೇ, ಹೀಗಿರುವಾಗ ನಮ್ಮ ಜೀವಿತಗಳು ಕೂಡ ಒಂದು ಸಾರಿ ನಮ್ಮ ಜೀವಿತಗಳೇನಾಗಿತ್ತು? ಭಾರತೀಮಯನ ಜೀವಿತವಾಗಿತ್ತು. ಪಾಪವೆಂಬ ಕತ್ತಲೆಯಲ್ಲಿ ನಾವಿದ್ದಂಥವರು. ಆ ಪಾಪವೆಂಬ ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ನನ್ನ ದೇವರು ತಾನು ಎತ್ತಿ ಸ್ಥಿರವಾದಂತ ಬಂಡೆ ಮೇಲೆ ನಿಲ್ಲಿಸಿದ್ದಾನೆ. ಆ ಸ್ಥಿರವಾಗಿರ್ತಕ್ಕಂಥ ಬಂಡೆ ಮೇಲೆ ನಿಲ್ಲಿಸಿರ್ತಕ್ಕಂಥ ಮತ್ತೊಮ್ಮೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಹಿಂದೆ ಇದ್ದಂತಹ ಸ್ವಭಾವಗಳೇನು, ಈಗ ನಾನು ಹೊಂದಿರ್ತಕ್ಕಂಥ ಸ್ವಭಾವ ಏನು, ನಾವು ಯಾವುದಕ್ಕೆ ನಾನು ಕೂಡಿಸ್ಬೇಕಂತಕ್ಕಂಥ ಆಲೋಚನೆ ಉಳ್ಳವನಾಗಿ ನಾವು ಜೀವಿಸ್ಬೇಕು ಪ್ರಿಯರೇ. ಕುಟುಂಬಗಳಲ್ಲಿ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಪಾಲುಗಾರಿಕೆ ತೆಗೆದುಕೊಳ್ಳಬೇಕು. ನಾವು ಕುಟುಂಬದಲ್ಲಿ ಸಮಾಧಾನ ಹೊಂದಬೇಕಾದರೆ ನಾವು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕರ್ತನ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು. ಕರ್ತನಿಗೆ ನಮ್ಮ ಕುಟುಂಬವನ್ನು ನಾವು ಸಮರ್ಪಣೆ ಮಾಡಿಕೊಡಬೇಕು. ಆಗ ತಾನೇ ಈ ಕಾರ್ಯಗಳು ನಡೆಯುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರೇರೆ. ಹಾಗಾಗಿ ಭಾರತೀಮಯನು ತಾನೇ ಆತನ ನಂಬಿಕೆಯಿಂದ ಆತನು ಕಣ್ಣುಗಳನ್ನು ಪಡ್ಕೊಂಡು ಎಂಬುದನ್ನು ನೋಡ್ತೇವೆ ನಾವು. ಆದ್ರಿಂದ ದೇವರು ಕೊಡ್ತಕ್ಕಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ 2ನೇ ಅಂಶ ಅಪನಂಬಿಕೆ ಆಗಿದೆ. ಒಂದು ವೇಳೆ ಈ ದಿನಗಳಲ್ಲಿ ಈ ಸಂದೇಶವನ್ನ ಕೇಳ್ತಾ ಇರ್ತಕ್ಕಂಥ ನಮ್ಮಲ್ಲಿ ಯಾರಿಗಾದರೂ ಯಾವ ವಿಷಯದಲ್ಲಿ ಆದರೂ ಅಪನಂಬಿಕೆ ಇದ್ದರೆ ಆ ನಂಬಿಕೆಯನ್ನು ನಾವು ಖಂಡಿತವಾಗ ಕೂಡ ಅಪನಂಬಿಕೆ ನಮ್ಮನ್ನ ಬಾಧಿಸ್ತವೆ. ಅಯ್ಯೋ, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ಅದು ಗುಣವಾಗ್ಲಿಲ್ಲ, ಇಷ್ಟು ಪ್ರಾರ್ಥನೆ ಮಾಡಿದೆ, ನನ್ನ ಜೀವಿತಗಳು ಬದಲಾಗಲಿ ಅಂತಕ್ಕಂಥ ಎಷ್ಟೋ ಆಲೋಚನೆ ನಮ್ಮಲ್ಲಿ ಸೈತಾನನು ತಂದು ಆತನು ನಮ್ಮನ್ನ ಅಪಜಯಕ್ಕೆ ಆತನು ನಡೆಸುವಂತವನಾಗಿದ್ದಾನೆ. ಆದರೆ ನಾವು ನಂಬಿಗಸ್ತರಾಗಿ ನಾವು ಜೀವಿಸುವಾಗ, ಅಪನಂಬಿಕೆಯನ್ನು ಬಿಡುವಾಗ ಕರ್ತನು ತಾನು ನಮ್ಮನ್ನ ಸಂಪೂರ್ಣವಾಗಿ ಆತನು ನಡೆಸುವಂತವನಾಗಿದ್ದಾನೆ. 3ನೇ ವಿಷಯಕ್ಕೆ ನಾವು ಬರುವಾಗ, ಮೊದಲನೇದು ಅವಿಧೇಯತೆ, 2ನೇದು ಅಪನಂಬಿಕೆ, 3ನೇ ವಿಷಯಕ್ಕೆ ನಾವು ಬರುವಾಗ ಅಪವಿತ್ರತೆ. ಈ ಲೋಕವು ಸಂಪೂರ್ಣವಾಗಿ ಅಪವಿತ್ರತೆಯಿಂದ ಕೂಡಿದೆ. ಪ್ರತಿನಿತ್ಯವೂ ಕೂಡ ಈ ಲೋಕವು ಅಪವಿತ್ರತೆಯಲ್ಲಿ ತೇಲಾಡ್ತಾ ಇದೆ. ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕೂಡ ಅದಕ್ಕೆ ಹೊರತಾಗಿಲ್ಲ ಪ್ರಿಯರೇ. ನಾವು ಈ ಲೋಕದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪಾಪಿಷ್ಟ ಪ್ರಪಂಚದಲ್ಲಿರ್ತಕ್ಕಂತಹ ಮೊಬೈಲ್ ಮೂಲಕವಾಗಿ ನಾವು ಈ ಲೋಕವನ್ನ ನಾವು ಆ ದಿನವನ್ನು ನಾವು ಪ್ರಾರಂಭಿಸ್ತೇವೆ. ನನ್ನ ಪ್ರಿಯ ದೇವಜನರೇ, ಲೋಕೋಕ್ತಿ ಇರ್ತದೆ,
ನಾವು ಈ ದಿನವನ್ನು ಪ್ರಾರಂಭಿಸುವಾಗ ಒಂದು ನಿರೀಕ್ಷೆಗುಳ್ಳವರಾಗಿ ನಾವು ದಿನವನ್ನು ಪ್ರಾರಂಭ ಮಾಡ್ತೇವೆ. ನಾವು ನಂತರ ಆ ದಿನ ನಮಗೆ ಅನೇಕ ರೀತಿಯ ಅನುಭವಗಳನ್ನ ತಂದು ಕೊಡ್ತದೆ. ಈ ದಿನಮಾನಗಳಲ್ಲಿ ಹೆಚ್ಚಾಗಿ ಪಾಪಿಷ್ಟ ಕಾರ್ಯಗಳಿಗೆ ಪ್ರೇರೇಪಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮೊಬೈಲ್ ಆಗಿದೆ. ನೋಡ್ರಿ, ನಾವು ನಮ್ಮ ದಿನವನ್ನ ಪ್ರಾರಂಭ ಮಾಡುವಂಥದ್ದೇ ಮೊಬೈಲ್ ಇಂದಾನೆ. ನಾವು ಎದ್ದ ತಕ್ಷಣ ನಾವು ಮೊಬೈಲ್ ನೋಡ್ತೇವೆ. ಈ ಮೂಲಕವಾಗಿ ನಾವು ದಿನವನ್ನ ಪ್ರಾರಂಭ ಮಾಡ್ತಿರ್ತೇವೆ. ಒಂದು ವೇಳೆ ನಾವು ಇಂತಹ ಕಾರ್ಯಗಳನ್ನ ಮಾಡುವಂತದ್ದಾಗಿದ್ದಾರೆ, ದೇವರ ವಾಕ್ಯಗಳನ್ನ ಓದುವುದರ ಮುಖಾಂತರ, ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಆ ದಿನವನ್ನ ನಾವು ಪ್ರಾರಂಭಿಸುವಂತದ್ದಾದರೆ ಅದು ಎಷ್ಟು ಸಂತೋಷ ಎಂಬುದಾಗಿ ನಮಗೆ ಈ ದಿನ ನಮಗೆ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ಅಪವಿತ್ರತೆ, ಕಣ್ಣುಗಳ ಮೂಲಕ ಅಪವಿತ್ರತೆ, ಮನಸ್ಸುಗಳ ಮೂಲಕ ಅಪವಿತ್ರತೆ, ದೇಹದ ಮೂಲಕ ಅಪವಿತ್ರತೆ. ಈ ಲೋಕದಲ್ಲಿ 100 ಅಪವಿತ್ರತೆಗಳಿವೆ. ಆ 100 ಅಪವಿತ್ರತೆಗಳಲ್ಲಿ ಒಂದಲ್ಲ ಒಂದು ಅಪವಿತ್ರತೆ ನಮ್ಮನ್ನ ಖಂಡಿತವಾಗಿ ಕೂಡ ನಮ್ಮನ್ನ ಬಾಧಿಸುವಂತದ್ದಾಗಿದೆ ಪ್ರೇರೆ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರೇರೆ. ಇದನ್ನು ನಾವು ಆಲೋಚನೆ ಮಾಡಿ ನಾನು ಯಾವುದರಲ್ಲೂ ನನ್ನನ್ನ ನಾನು ಅಪವಿತ್ರತೆಗೆ ನಾನು ಒಪ್ಪಿಸಿಕೊಟ್ಟಿದ್ದೇನೋ ಅದನ್ನು ನಾನು ಬಿಡಿಸಿಕೊಂಡವನಾಗಿ ಕರ್ತನ ಮುಂದೆ ನಾನು ಬರುವಂತೆ ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಆಗ ತಾನೇ ನಾವು ದೇವರು ನಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಸಮಾಧಾನ ಹೊಂದಲಿಕ್ಕೆ ಅದು ಸಹಾಯವಾಗುವಂತದ್ದಾಗಿದೆ ಪ್ರೇರೆ. ಸಮಯ ಮೀರ್ತಾ ಇದೆ. 4ನೇ ವಿಷಯಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಅದು ಅವಿಶ್ವಾಸವಾಗಿದೆ. ದೇವರ ಬಳಿಯಲ್ಲಿ ನಾವು ಅವಿಶ್ವಾಸವನ್ನು ಹೊಂದುತ್ತದಾದರೆ ದೇವರು ನಮ್ಮನ್ನ ತನ್ನ ಬಳಿಯಿಂದ ಆತನು ದೂರ ಮಾಡುವಂತವನಾಗಿದ್ದಾನೆ. ವಿಶ್ವಾಸಿಗಳಾಗಿ ನಾವು ವಿಶ್ವಾಸವುಳ್ಳವರಾಗಿ ದೇವರು ನಮಗೆ ಕೊಡ್ತಾನೆ, ದೇವರು ನಮಗೆ ಕೊಡೋ ಶಕ್ತನಾಗಿದ್ದಾರೆ ಅಂತಕ್ಕಂಥ ಈಗಾಗಲೇ ನಾನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ದೇವರು ಸಕಲ ವಿಧವಾದ ದಾನಗಳನ್ನ ನಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರಗಳನ್ನು ಏರಳವಾಗಿ ಮಾಡುವವರಾಗಿರಬೇಕು. ಸಕಲ ಸತ್ಕಾರಗಳನ್ನು ನಾವು ಮಾಡುವವರಾಗಿರ್ಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ಅಪನಂಬಿಕೆ, ಅವಿಶ್ವಾಸ ಮತ್ತು ಅಪನಂಬಿಕೆ, ಅಪವಿತ್ರತೆ, ಅವಿಧೇಯತೆ, ಈ 4 ಅಂಶಗಳು ದೇವರಿಂದ ನಮ್ಮನ್ನ ದೂರ ಮಾಡುವಂತಹ ಅಂಶಗಳಾಗಿವೆ ಪ್ರಿಯರೇ. ಇವುಗಳನ್ನು ನಾವು ಬಿಡುವಾಗ ಕರ್ತನು ತಾನು ನಮ್ಮನ್ನ ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. 2ನೇ ವಿಷಯಕ್ಕೆ ನಾವು ಬರುವಾಗ ನಾವು ಅದೇ ಮಾರ್ಕನು ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 20 ವಚನ ಓದುವಾಗ ಅಲ್ಲಿ ನಾವು ಮತ್ತೊಬ್ಬ ವ್ಯಕ್ತಿ ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ತಿಮಾಯನ ಮಗನಾಗಿರ್ತಕ್ಕಂತಹ ಬಾರ್ತಿಮಯನ ಬಗ್ಗೆ ನಾವು ನೋಡಿದೆವು. 2ನೇ ವಿಷಯಕ್ಕೆ ನಾವು ಬರುವಾಗ ಅದೇ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ನೋಡ್ತೇವೆ ನಾವು. ಕರ್ತನಾದ ಯೇಸು ಕ್ರಿಸ್ತನು ಗೆರೆಸೇನರ ಸೀಮೆಗೆ ಬಂದನು. ಆ ಗೆರೆಸೇನರ ಸೀಮೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಯೌವನಸ್ಥನನ್ನು ಆತನು ಸಂಧಿಸಿದನು. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ಯೆರಿಕೋ ಪಟ್ಟಣಕ್ಕೆ ಬಂದಂತ ಉದ್ದೇಶ ಏನು? ಒಬ್ಬ ಬಾರ್ತಿಮಯನನ್ನ ಆತನು ಸಂಧಿಸುವುದಕ್ಕೆ ಬಂದನು. ನಾವಿಲ್ಲಿ ನೋಡುವಾಗ ಮತ್ತೊಬ್ಬ ವ್ಯಕ್ತಿ ಯಾರಾಗಿದ್ದಾನೆ? ಆತನು ಮತ್ತೊಬ್ಬ ಯೌವನಸ್ಥನಾಗಿದ್ದಾನೆ. ಆ ಯೌವನಸ್ಥನನ್ನ ಸಂಧಿಸುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಗೆರೆಸೇನರ ಸೀಮೆಗೆ ಬಂದನು. ಅಲ್ಲಿ ಒಬ್ಬ ಯೌವನಸ್ಥನಿದ್ದಾನೆ. ಆ ಯೌವನಸ್ಥನಿಗಾಗಿದ್ದಾನೆ. ಈಗ ಆತನು ಸಮಾಧಿಯ ಗವಿಗಳಲ್ಲಿ ವಾಸ ಮಾಡುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಆತನಿಗೆ ದೆವ್ವ ಹಿಡಿದದೆ. ಆತನು ದೆವ್ವವನ್ನು ಹಿಡಿದವನಾಗಿ, ಸರಪಗಳಿಂದ ತನ್ನನ್ನು ಕಟ್ಟಿಸಿಕೊಂಡವನಾಗಿ, ಆತನು ಬೇಡಿಗಳಿಂದ ಬಂಧಿಸಿದವನಾಗಿ ಸಮಾಧಿಯ ಗವಿಗಳಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಆತನಿಗೆ ಅನೇಕ ದೆವ್ವಗಳು ಹಿಡಿದುಕೊಂಡಿವೆ. ಆ ದೆವ್ವಗಳು ಹೇಳ್ತಾ ಇವೆ, ನನ್ನ ಹೆಸರು ದಂಡು ಎಂಬುದಾಗಿ ಹೇಳುವಾಗ 100ಕ್ಕೂ ಹೆಚ್ಚು ದೆವ್ವಗಳು, ಆತನಿಗೆ 100ಕ್ಕೂ ಹೆಚ್ಚು ದೆವ್ವಗಳು ಹಿಡಿದುಕೊಂಡಿವೆ. ಪ್ರಿಯ ದೇವಜನರೇ, ಈಗ ಆತನು ಕಿರಿಚಿಕೊಳ್ಳುತ್ತಾ, ಅರ್ಚಿಕೊಳ್ಳುತ್ತಾ, ಆತನು ವಿವಸ್ತ್ರವುಳ್ಳವನಾಗಿ, ಅಂದ್ರೇನು, ಬಟ್ಟೆಯನ್ನೇ ಹಾಕಿಕೊಳ್ಳದೆ ಆತ ಏನ್ ಮಾಡ್ತಿದ್ದಾನೆ? ಈಗ ಆತನು
ತನ್ನ ವಸ್ತ್ರದ ಮೇಲೆಯೂ ಜ್ಞಾನವಿಲ್ಲದವನಾಗಿ ಆ ಯೌವನಸ್ಥನು ಜೊಲ್ಲನ್ನು ಸುರಿಸ್ತಾ ಅರಚಾಡುತ್ತಾ ಕಿರುಚಾಡ್ತಾ ಆತನು ಆ ಆದಿಯಲ್ಲಿ ಜೋರಾದಂತ ಕೂಗಾಟವನ್ನು ಮಾಡ್ತಾ ಜೀವಿಸ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಬಂದನು. ಆ ಯೌವನಸ್ಥನ ನೋಡಿ ಆತನ ತಂದೆ ಆತನಿಗೆ ಹೇಳ್ತಾನೆ, ಯೇಸುವೇ, ಈತನಿಗೆ ದೆವ್ವಗಳು ಹಿಡಿದವೆ, ಈತನನ್ನ ಬಂಧಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ, ದಯಮಾಡಿ ಯೌವನಸ್ಥ ಮಗದನ್ನ ಕರುಣಿಸಿ ಎಂಬುದಾಗಿ ಕೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ನೋಡಿದಂತಹ ಆ ದೆವ್ವಗಳು, ಪರಾತ್ಮನಾದ ಯೇಸುವೇ, ನಾವು ಈತನನ್ನು ಬಿಟ್ಟು ಹೋಗ್ತೇವೆ, ನಮ್ಮ ಗೊಡವೆಯಿಂದ ಬರಬೇಡ ಎಂಬುದಾಗಿ ಅವು ಆತನನ್ನ ಬಿಟ್ಟು ಹೋದವು. ಆ ಯೌವನಸ್ಥನು ಈಗ ನೋಡ್ತೇವೆ ನಾವು, ಆತ ಏನ್ ಮಾಡ್ತಾ ಇದ್ದಾನೆ ಈಗ, ಆತನು ತನ್ನ ಕಟ್ಟಿದಂತಹ ಸರಪಳಿಯನ್ನು ಬಿಚ್ಚಿದನು, ಆತನಿಗೆ ಹಿಡಿದಂತ ದೆವ್ವ ದೂರವಾಯಿತು. ಆತನು ಈಗ ಸ್ವಸ್ಥ ಬುದ್ಧಿಯುಳ್ಳವನಾಗಿ ಶುಭ್ರವಾದಂತಹ ವಸ್ತ್ರಗಳನ್ನು ಹಾಕಿಕೊಂಡು ಏನ್ ಮಾಡ್ತಾನೆ ಈಗ ಆತನು ಕರ್ತನಾದಂತ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕುಳಿತಿದ್ದಾನೆ. ಭಾರತೀಮಯನ ಆ ಒಂದು ವಸ್ತ್ರ ನೋಡುವಾಗ ಅದು ಭಯಂಕರವಾಗಿರ್ತಕ್ಕಂತಹ ಕೊಳುಕಾದಂತ ಒಂದು ವಸ್ತ್ರವಾಗಿತ್ತು, ವಾಸನೆ ಹಿಡಿದಂತ ವಸ್ತ್ರವಾಗಿತ್ತು. ಯಾವಾಗ ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷರಾದನೋ ಆತನು ತನ್ನ ವಸ್ತ್ರವನ್ನ ಬೀಸಾಡಿಬಿಟ್ಟು ಯೇಸು ಕ್ರಿಸ್ತನ ಪಾದಗಳ ಬಳಿಗೆ ಬಂದನು. ನನ್ನ ಪ್ರಿಯ ದೇವಜನರೇ, ಯಾವ ಅರಚಾಡ್ತಿದ್ದಂತಹ ಕಿರ್ಚಾಡ್ತಿದ್ದಂತಹ ಯೌವನಸ್ಥನು, ಬೇಡಿಗಳಿಂದ ಬಂಧಿಸಲ್ಪಟ್ಟಿದಂತಹ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಆ ಯೌವನಸ್ಥನು, ತನ್ನನ್ನೇ ಆತನು ಕಚ್ಚಿಕೊಳ್ತಾ ಇದ್ದಂತಹ, ತನ್ನ ಪ್ರಾಣವನ್ನ ನಷ್ಟ ಮಾಡ್ಕೊಳ್ತಾ ಇದ್ದಂತಹ ಯೌವನಸ್ಥನು ಈಗ ನೋಡ್ರಿ ಆ ದಂಡು ಎನ್ನುವಂತಹ ದೆವ್ವಗಳು ಬಿಟ್ಟು ಹೋದಾಗ ಆತ ಏನ್ ಮಾಡ್ತಾ ಇದ್ದಾನೆ ಈಗ, ಸ್ವಸ್ಥ ಚಿತ್ತವುಳ್ಳವನಾಗಿ ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನ ಪಾದಗಳ ಸನ್ನಿಧಿಯಲ್ಲಿ ಆತನು ಕುಳಿತಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ನಾವು ಕೂಡ ಈ ದಿನಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ದಂಡು ಎಂತಕ್ಕಂಥ ದೆವ್ವಗಳು ಅವರನ್ನು ಬಿಟ್ಟು ಹೋಗುವಾಗ ಅವು ಹೇಗೆ ಬಿಟ್ಟು ಹೋದವೋ ಹಾಗೆ ನಮ್ಮಲ್ಲಿರುವಂತ ಅನೇಕ ದೆವ್ವಗಳಿವೆ. ಸುಳ್ಳು ಹೇಳುವಂತ ದೆವ್ವ, ಪಾಪ ಮಾಡುವಂತ ದೆವ್ವ, ಅನೇಕ ದೆವ್ವಗಳು ನಮ್ಮಲ್ಲಿ ಇವೆ. ಆ ಎಲ್ಲ ದೆವ್ವಗಳು ನಮ್ಮನ್ನು ಬಿಟ್ಟು ಹೋಗಬೇಕಾದರೆ ಕರ್ತನ ಪಾದಗಳ ಬಳಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ಪ್ರಿಯರೇ, ಸಮಯ ಆಗಿರೋದ್ರಿಂದ ನನ್ನ ಪ್ರಸ್ತಾಪವನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಇದನ್ನು ಮುಂದುವರಿಸುವಂತ ನೋಡೋಣ. ಕೊನೆಯದಾಗಿ ನಾವು 2ನೇ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ರಿಂದ 7ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಾಗಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಡುವಂತಹ ಸಮಾಧಾನವನ್ನು ಹೊಂದಿಕೊಳ್ಳಬೇಕಾದರೆ ಕಡೆಯದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಯಾವುದೆಂಬುದಾಗಿ ಹೇಳುವಾಗ, ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ನೋಡ್ರಿ ಪೌಲನು ಹೀಗೆ ಬರಿತಾನೆ, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ನಂಬಿಗಸ್ತರಾಗಿ ನಾವು ಜೀವಿಸ್ತಾ ಇದ್ದೇವೆ. ಆ ನಂಬಿಕೆಗೆ ನಾವು ಸದ್ಗುಣವನ್ನ ಸೇರಿಸಬೇಕು, ಸದ್ಗುಣಕ್ಕೆ ಜ್ಞಾನವನ್ನ ನಾವು ಸೇರಿಸಬೇಕು, ಜ್ಞಾನಕ್ಕೆ ನಾವು ದಮೆಯನ್ನ ಸೇರಿಸಬೇಕು, ದಮೆಗೆ ನಾವು ತಾಳ್ಮೆಯನ್ನ ಸೇರಿಸಬೇಕು, ತಾಳ್ಮೆಗೆ ಭಕ್ತಿಯನ್ನ ನಾವು ಸೇರಿಸಬೇಕು, ಭಕ್ತಿಗೆ ಸಹೋದರ ಸ್ನೇಹವನ್ನ ನಾವು ಸೇರಿಸಬೇಕು, ಸಹೋದರ ಸ್ನೇಹಕ್ಕೆ ಪ್ರೇಮವನ್ನ ಕೂಡಿಸಬೇಕು. ಹಾಗಾದಾಗ ಮಾತ್ರ ನೋಡ್ರಿ, ಈ ಕಾರಣದಿಂದ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೇಮವನ್ನು ಕೂಡಿಸಿರಿ ಎಂಬುದಾಗಿ ಭಕ್ತನಾಗಿರ್ತಕ್ಕಂತಹ ಪೌಲನು ಪೇತ್ರನು ನಮಗೆ ತಿಳಿಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ಈ ಲೋಕದಲ್ಲಿ ನಾವು ಕರ್ತನು ನಮ್ಗೆ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ನಾವು ಹೊಂದಬೇಕು, ಆ ಸಮಾಧಾನ ಉಳ್ಳವರ ನಾವು ಜೀವಿಸಬೇಕು. ಅದಕ್ಕೆ ತಾನೇ ನಮ್ಮನ್ನ ಕರ್ತನು ಮಗನೇ ಮಗಳೇ ಎಂಬುದಾಗಿ ನಮ್ಮನ್ನ ಹತ್ತಿರಕ್ಕೆ ಕರೆದಿದ್ದಾನೆ. ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕವಾಗಿ ನಾವು ಕರ್ತನು ಕೊಟ್ಟಿರ್ತಕ್ಕಂತಹ ಸಮಾಧಾನ ಹೊಂದಬೇಕಾದ್ರೆ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಮ್ಮನ್ನ ತಗ್ಗಿಸಿಕೊಂಡವರಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸುವಾಗ ಕರ್ತನು ತಾನೇ ಆ ಸಮಾಧಾನವನ್ನು ನಮಗೆ ಕೊಡುವಂತವನಾಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮಗಿರ್ತಕ್ಕಂಥ ಎಲ್ಲ ಕೊರತೆಗಳನ್ನ ನೀಗಿಸಿ
ಆ ಸಮಾಧಾನವನ್ನು ಕೊಡ್ಲಿ ಎಂಬುದಾಗಿ ನಾನು ಕರ್ತನ ಮೂಲಕ ಕೇಳಿಕೊಳ್ಳುವಂತವನಾಗಿದ್ದೇನೆ.